ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನೀತಾ ವ್ಲಾಗ್ಸ್. ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆ ಬೇಗನೆ ಎದ್ದೀವಿ. ಬೇಗ ಅಂದರೆ ಒಂದು 6 ಗಂಟೆ ಆಗಿತ್ತು. ಸೊ 6 ಗಂಟೆಗೇ ಎದ್ದೀವಿ. ಪ್ರದೀಪ್ತನೂ 6 ಗಂಟೆಗೇ ಎದ್ದ. ಇವಾಗ ಟೈಮು 6:30 ಆಗಿದೆ. ಇಷ್ಟೋ ತನಕ ಫ್ರೆಶ್ ಅಪ್ ಆಗೋದು, ಆಮೇಲೆ ಪ್ರದೀಪ್ತನಿಗೆ ಹಾಲು ಕಾಯಿಸಿ ಕುಡಿಸೋದು ಬರೀ ಇದೇ ಆಯಿತು. ಸೊ ಇವಾಗ 6:30 ಆಯಿತು. ಬೇಗನೆ ಎದ್ದಿದ್ದೀವಿ. ಬೇಗನೆ ಡೇ ಸ್ಟಾರ್ಟ್ ಆಗಿದೆ ಅನ್ಬೋದು. ಮನೇಲಿ ಎಲ್ಲರೂ ಬೇಗನೆ ಇದ್ದೀವಿ. ಯಾಕಂತಂದರೆ ಮನೇಲಿ ಇವತ್ತೊಂದು ಫಂಕ್ಷನ್ ಇದೆ, ಒಂದು ಸಣ್ಣ ಫಂಕ್ಷನ್ ಇದೆ. ಏನಂತಂದರೆ ಒಂದು ಪೂಜೆ ಇದೆ, ಮನೆಯಲ್ಲಿ ಒಂದು ಪೂಜೆ ಐತಿ. ಸೊ ನಮ್ಮ ಮನೇಲಿ ಬರೀ ಯಾವಾಗಲೂ ಪೂಜೆನೇ ಮಾಡ್ತಾರೆ ಅಂತ ಏನು ಅನ್ಕೊಳಕ್ಕೆ ಹೋಗಬೇಡ್ರಿ. ಇವತ್ತು ಒಂದು ಪೂಜೆ ಇದೆ. ಸೊ ಯಾವ ಪೂಜೆ, ಯಾವ ಥರ ಮಾಡ್ತೀವಿ, ಏನೇನೆಲ್ಲ ಮಾಡ್ತೀವಿ ಅನ್ನೋದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಕೀಪ್ ವಾಚಿಂಗ್ ಮೈ ಚಾನಲ್. ಸೊ ಇವಾಗ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ರೆಡಿಯಾಗಿ ಬರ್ತೀನಿ. ಅದಾದಮೇಲೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ನಮ್ಮ ಕಾಕು ಆಲ್ರೆಡಿ ಆವಾಗಲೇ ಎದ್ದು ಎಲ್ಲನೂ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಾಳು. ಆಮೇಲೆ ನಮ್ಮ ಅಮ್ಮಂಗೆ ಆರಾಮಿಲ್ಲ. ಸೊ ಅವರಂತೂ ಮಲ್ಕೊಂಡಿದ್ದಾರೆ. ನಮ್ಮ ಕಾಕು ಒಬ್ಬರೇ ಇದ್ದಾರೆ ಇವತ್ತು. ಸೊ ಎಲ್ಲ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡರು. ಸೊ ನಾನು ಬೇಗ ಬೇಗ ಸ್ನಾನ ಮಾಡಿ ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಆಮೇಲೆ ನಮ್ಮ ಪವಿತ್ರ ನೋಕಿ ಬೇಗ ಎದ್ದಿದ್ದಾಳೆ. ಹೊರಗಡೆ ಎಲ್ಲ ಕಸ ಗುಡಿಸಿ ರಂಗೋಲಿ ಹಾಕತ್ತಾಳೆ ಅವಳು. ಸೊ ಬರ್ರಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಹಾಯ್, ಸ್ನಾನ ಆಯ್ತು ನಂದು, ಪ್ರದೀಪ್ತಂದು. ಪ್ರದೀಪ್ತ ನೋಡ್ರಿ ಸ್ನಾನ ಮಾಡಿ ಬಂದ. ಓನಪ್ಪ ಇಲ್ಲ ನೋಡಿ, ಹಾಯ್ ಮಾಡು. ಹಾಯ್, ಗುಡ್ ಮಾರ್ನಿಂಗ್. ಡ್ರೆಸ್ ಹಾಕೋತಿ? ಯಾವ ಡ್ರೆಸ್ ಹಾಕೋಲಪ್ಪ ನಿಂಗೆ? ಯಾವ ಡ್ರೆಸ್ ಹಾಕೋತೀರಿ? ಅಲ್ಲ ನೋಡಲ್ಲಿ ಹಾಯ್ ಮಾಡು. ಹಾಯ್. ಆಲ್ರೆಡಿ ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಯಾರ ನಮ್ಮ ಕಾಕು. ಚಪಾತಿ ಹಿಟ್ಟು ನಾದಿಟ್ಟರು. ಚಪಾತಿ ಆಮೇಲೆ ಹೋಳಿಗೆಗೆ ಅಂಥೇಳಿ ಹಿಟ್ಟು ನಾದಿಟ್ಟರು. ಆಮೇಲೆ ಇದೇನು, ಇದು ಹೋಳಿಗೆ ಮಾಡೋದಕ್ಕೆ ಹಿಟ್ಟು, ಆಮೇಲೆ ಇದು ಚಪಾತಿ ಮಾಡೋದಕ್ಕೆ ಹಿಟ್ಟು. ಯಾವ ಪಲ್ಯ ಮಾಡ್ಯಪ್ಪಯ್ಯ? ಕುರ್ಮಾ ಮಟರ್ ಮಸಾಲ. ಇದು ಆಮೇಲೆ ಪೊಟ್ಯಾಟೊ ಏನೋ ಕಟ್ ಮಾಡಿ ಹಾಕ್ತೇನೆ, ಹಾಕಿ ಪಲ್ಯ ಮಾಡೋದು. ಮಿಕ್ಸ್ ಬಾಜಿ ಮಾಡೋರಿದ್ದೀವಿ. ಆಲ್ರೆಡಿ ಒಲೆ ಮೇಲೆ ಅನ್ನ ಮಾಡಿಟ್ಟರು. ರೈಸ್ ಈಸ್ ರೆಡಿ. ಈ ಒಲೆ ಮೇಲೆ ಏನು ಕುದಿಯತೈತಿ? ಬೇಳೆ ಅನಿಸುತ್ತೆ ಹೋಳಿಗೆಗೆ. ಇಲ್ಲ, ಬೇಳೆ ಕುದ್ದ ಒಂದು ಬೇಳೆ. ಇದು ಸಾಂಬಾರು ಮಾಡೋದಕ್ಕೆ, ಕಟ್ಟಿನ ಸಾಂಬಾರು ಮಾಡೋದಕ್ಕೆ ಬೇಳೆ ಕಟ್ಟು. ಆಲ್ರೆಡಿ ಒಲೆ ಮೇಲೆ ಇಷ್ಟೆಲ್ಲ ಕೆಲಸ ಆಗೈತಿ. ಇಲ್ಲಿ ಒಲೆ ಒಳಗೆ 2 ಉಳ್ಳಾಗಡ್ಡಿ ಹಾಕ್ಯಾಳ ನಮ್ಮ ಪವಿತ್ರ ಸಾಂಬಾರು ಮಾಡೋದಕ್ಕಂತೇಳಿ. ಈ ಥರ ಒಲೆ ಒಳಗೆ ಸುಟ್ಟಿರುವಂಥ ಉಳ್ಳಾಗಡ್ಡಿನ ಹಾಕಿ ಸಾಂಬಾರಲ್ಲಿ ಹಾಕಿದರೆ ಸಾಂಬಾರು ಮಸ್ತ್ ಟೇಸ್ಟ್ ಆಗ್ತೈತಿ. ಕಟ್ಟಿನ ಸಾಂಬಾರು ಇದು ಒಲೆ ಒಳಗೆ ಸುಟ್ಟಿರುವಂಥ ಈರುಳ್ಳಿ. ಇದನ್ನ ಹಾಕಿ ಸಾಂಬಾರೊಳಗೆ ಹಾಕೋದು, ಕಟ್ಟಿನ ಸಾಂಬಾರಲ್ಲಿ. ಸೊ ಸಾಂಬಾರು ಒಂಥರ ಫ್ಲೇವರ್ ಟೇಸ್ಟ್ ಆಗಿರುತ್ತೆ, ಫ್ಲೇವರ್ ಮಸ್ತ್ ಆಗ್ತೈತಿ. ಇನ್ನು ಇದರಲ್ಲಿ ಏನು ಹಾಕಬೇಕು, ಅರಿಶಿನ ಹಾಕಬೇಕು, ಆಮೇಲೆ ಕೊಬ್ಬರಿ ಸುಡಬೇಕು. ಅದನ್ನೆಲ್ಲ ಹಾಕಿ ಜಜ್ಜಿ ಸಾಂಬಾರಲ್ಲಿ ಹಾಕೋದು, ಕಟ್ಟಿನ ಸಾಂಬಾರಲ್ಲಿ. ಇಲ್ಲಿ ನಮ್ಮ ಹೆಲ್ದಿ ಡ್ರಿಂಕ್ಸ್ ರೆಡಿ ಆಗತೈತಿ. ಹೆಲ್ದಿ ಡ್ರಿಂಕ್ಸ್ ಇದನ್ನು ಕುಡಿದ್ರೆ ಆಮೇಲೆ ಕೆಲಸ ಮಾಡೋಕ್ಕೆ ಶಕ್ತಿ ಬರ್ತೈತಿ. ಜಗಳ ನೋಡ್ರಿ ಪ್ರದೀಪ್ತನ್ ಅವ್ರ ಮಾಮನ ಜೊತೆ. ನೀನು ಯಾಕೆ ಬಿಟ್ಟು ಹೋಗ್ಯವ ಊರಾಗ? ಮಲ್ಲಯ್ಯ ಹೆಂಗೆ ಮಾಡೋದು ಪ್ರದೀಪ್ತಿ? ಪ್ರದು ಮಲ್ಲಯ್ಯ ಮಾಡು, ಹೆಂಗೆ ಮಾಡೋದು? ಹುಚ್ಚ. ಆಲ್ರೆಡಿ ಹೋಳಿಗೆ ಮಾಡೋದಕ್ಕೆ ಹೂರ್ಣನೂ ರೆಡಿ ಮಾಡಿಟ್ಟಾರು. ಸೊ ಇದು ಹೋಳಿಗೆ ಮಾಡೋದಕ್ಕೆ ಅಂಥೇಳಿ ಹೂರ್ಣ. ಪವಿತ್ರ ಇಲ್ಲೆಲ್ಲ ಮನೇನ ಕ್ಲೀನ್ ಮಾಡ್ಕೊಳತ್ತಳು. ಎಲ್ಲ ಕಸ ಎಲ್ಲ ಗುಡಿಸಿ ಪರಿಶಿ ಒರೆಸ್ಕೊಂಡು ಮನೆ ಕ್ಲೀನ್ ಮಾಡ್ಕೊಂಡ್ಳು. ಟಿಫಿನ್ಗೆ ಮೊಸರು ಅವಲಕ್ಕಿ ಮಾಡತ್ತೀವಿ. ಸೊ ಇವತ್ತು ಪೂಜೆ ಐತಲ್ಲ, ಕೆಲಸ ಭಾಳ ಐತಿ. ಹೀಗಾಗಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಬ್ರೇಕ್ಫಾಸ್ಟ್ ಅಂಥೇಳಿ ಮೊಸರು ಅವಲಕ್ಕಿ ಮಾಡತ್ತೀವಿ.
ಗಟ್ಟಿ ಮೊಸರು ಐತಿ ನೋಡ್ರಿ. ಆ್ಯಕ್ಚುಲಿ ಗಟ್ಟಿ ಮೊಸರು ಹಾಕತ್ತೀನಿ. ಇನ್ನು ಮೇಲ್ಗಡೆ ಏನೋ ಕೆನೆ ಐತಿ. ಈ ಕೆನೆ ಎಲ್ಲ ತೆಗೆದ್ಬಿಟ್ಟು ಮೊಸರು ಹಾಕೋಣ. ಕುರ್ಮಾ ರೆಡಿ ಆಯಿತು. ಟೇಸ್ಟ್ ಮಾಡೈತೆ ಮಾಡು. ಕರೆಕ್ಟ್ ಐತಿ. ಕುರ್ಮಾ ರೆಡಿ ಆಗೈತಿ ಇಲ್ಲಿ. ಆಮೇಲೆ ಇದು ಕಟ್ಟಿನ ಸಾಂಬಾರು ರೆಡಿ ಆಗೈತಿ. ಇಲ್ಲಿ ಕಟ್ಟಿನ ಸಾರು, ಇದು ಪಲ್ಯ. ಇಲ್ಲಿ ನಮ್ಮ ಕಾಕು ಹೋಳಿಗೆ ಮಾಡತ್ತಳು. ಆಲ್ರೆಡಿ ಇಷ್ಟು ಹೋಳಿಗೆ ಇದು ರಾಗಿ ಹಿಟ್ಟು ಹಚ್ಚಿ ಮಾಡೋರು ಹೋಳಿಗೆ. ಏನು ಮಾಡಕ್ಕೆ ಕೋಸಂಬರಿ ಗಜ್ಜರಿ ತೊಗೊಂಡೇನೆ. ನಮ್ಮ ಈ ಊಟ ಮಾಡತ್ತಳು. ಅಡುಗೆ ಮನೆಯೆಲ್ಲ ಯಾವ ದಿಕ್ಕಾಗೈತಿ ನೋಡ್ರಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಕ್ಲೀನ್ ಮಾಡಬೇಕು. ಏನು ತೋರ್ಸತ್ತೀಯ ಪ್ರದು ಮಾಮಾಗ ಏನು ತೋರ್ಸತಿ? ಸಂತು ಬಂದ ಊರಿಗೆ. ಸಂತೋಷ್ ಮಾಮ ಬಂದ. ಏನು ತೋರ್ಸತಿ ಮಾಮಾಗಪ್ಪಾಜಿ? ಸಂತೋಷ್ ಬಂದತ್ ಹೇಳಿ ನಮ್ಮ ಆಯಿ ಅಳಾಕತ್ತಾಳ ನೋಡ್ರಿ. ಭಾಳ ದಿನ ಆದಮೇಲೆ ಮೊಮ್ಮಗ ನೋಡತ್ತಾಳು. ಸಂತು ಆಯ್ ಅಳಾತಾಳಲ್ಲಿ. ನಮ್ಮ ಸಾಯಿನ ರಂಜಿತಾನೆ ಕರ್ಕೊಂಬರ್ಲಿಲ್ಲ, ಅದಕ್ಕೆ ಫೀಲ್ ಮಾಡ್ಕೊಳತ್ತಾಳೆ ಕಾಯಿ. ಬರ್ತಾ ತಗೋಯಿ ಮತ್ತು ಮುಂದಿನ ಸಲ. ಆಕೆದು ಇಂಟರ್ವ್ಯೂ ಐತತ್ತ, ಬರಲಿಲ್ಲ ಆಕೆ. ಎದಕ್ಕೆ ಆತದಿ? ಹೂವಿನ ಮಾಲೆ ತೊಗೊಂಡು ಬಂದರು. ಸೊ ಪೂಜೆಗೆ ಅಂಥೇಳಿ ಹೂವಿನ ಮಾಲೆ, ಆಮೇಲೆ ಇದೆಲ್ಲ ಫ್ರೂಟ್ಸ್ ಐಟಮ್ಸು. ಇದು ಆ್ಯಪಲು, ಇದು ಬನಾನಾ, ಇದು ಆ್ಯಪಲು, ಇದು ಹೂವಿನ ಮಾಲೆ. ಆಮೇಲೆ ಇನ್ನು ಆರೆಂಜ್ ಇದ್ದಾವೆ, ಆಮೇಲೆ ಚಿಕ್ಕು ಹಣ್ಣಿದ್ದಾವೆ, ಎಲ್ಲನೂ ಇಡಬೇಕು. ಆಮೇಲೆ ಇದಂತೂ ಶ್ರೀಶೈಲಕ್ಕೆ ಹೋಗಿ ತೊಗೊಂಡು ಬಂದಿರೋ ಐಟಮ್ಸ್. ಇವನ್ನೆಲ್ಲ ಪೂಜೆ ಮಾಡ್ಬೇಕು ಇವಾಗ. ಅಂದರೆ ಶ್ರೀಶೈಲಕ್ಕೆ ಹೋಗಿ ಬಂದಮೇಲೆ ಏನು ತೊಗೊಂಡ್ಬಂದಿರ್ತೀವಲ್ಲ ಅದೆಲ್ಲ ಐಟಮ್ಸನ್ನು ಪೂಜೆ ಮಾಡಬೇಕು. ಆಲ್ರೆಡಿ ನಾನು ಲಾಸ್ಟ್ ವ್ಲಾಗಲ್ಲಿ ಇದನ್ನೆಲ್ಲ ತೋರಿಸಿದ್ದೀನಿ, ಶ್ರೀಧರ್ ಏನೇನು ತೊಗೊಂಡು ಬಂದನು ಅಂತ ಹೇಳಿ. ಸೊ ಇವೆಲ್ಲ ಶ್ರೀಶೈಲಕ್ಕೆ ಹೋಗಿ ತೊಗೊಂಡು ಬಂದಿರುವಂಥ ಐಟಮ್ಸು. ಅಲ್ಲಿ ಹೋದರೆ ಈ ಥರ ಬೋರಮ್ಮನ ಸಂತಿ ಅಂತ ಹೇಳಿ ಕೊಡ್ತಾರೆ. ಬೋರಮ್ಮನ ಸಂತಿ ಕೊಡಂದರೆ ಕೊಡ್ತಾರೆ. ಸೊ ಬೋರಮ್ಮನ ಸಂತಿ ಇದೆಲ್ಲ, ಇದಕ್ಕೆ ಹೇಳೋದೇ ಬೋರಮ್ಮನ ಸಂತಿ ಅಂತ ಹೇಳ್ತಿರ್ತಾರೆ. ಇದು ನನ್ನ ಮಗನ ಥಾರ್ ಕಾರು. ಆಮೇಲೆ ಇದು ಪಾತಾಳಗಂಗೆ ನೀರು. ಇದನ್ನ ಈ ವರ್ಷ ಪೂಜೆ ಮಾಡಿದರೆ ನೆಕ್ಸ್ಟ್ ಇಯರ್ ತನಕ ಜಗಲಿ ಮೇಲೆ ಪೂಜೆ ಮಾಡಬೇಕು. ಆಲ್ರೆಡಿ ಲಾಸ್ಟ್ ಇಯರ್ ಒಂದು ಜಗಲಿ ಮೇಲಿದೆ. ಏನಪ್ಪಾಜಿ ಅದು? ಓ ಸ್ಯಾರೀಸ್ ಬೇಡಪ್ಪ, ಹಂಗೆ ಮಾಡೋರು. ಈ ಸೀರೆನ ದೇವ್ರಿಗೆ ಇವಾಗ ದೇವ್ರಿಗೆ ಉಡಿಸ್ಬೇಕು. ಉಡಿಸಿ ಡೆಕೋರೇಷನ್ ಮಾಡಬೇಕು ಎಲ್ಲನೂ. ದೇವ್ರ ಪೂಜೆಗೆ ತಂದಿರುವಂಥ ಸಾರಿ ಇದು. ಉಡಿಸ್ತೀವಿ, ನೋಡ್ತೀವಿ. ಉಡಿಸೋದಕ್ಕಾದರೆ ಉಡಿಸ್ತೀವಿ, ಇಲ್ಲಾಂದರೆ ಹಾಗೆ ಸೈಡ್ ಇಟ್ಬಿಡ್ತೀವಿ. ಈ ಒಂದು ಸಾರಿ ಗ್ರೀನ್ ಕಲರ್, ಫುಲ್ ಲೈಟ್ ವೇಟ್ ಇದೆ, ಹಾಗಿದೆ. ನೈಸ್ ಸಾರಿ, ಚೆನ್ನಾಗಿದೆಯಲ್ಲ ಸಾರಿ ಇದು.
ಇದೆಲ್ಲ ಪೂಜೆಗೆ ಇಟ್ಟಿರುವಂಥ ಐಟಮ್ಸ್. ಆಮೇಲೆ ಇದು ಪಳಾರು ಆಯಿತು. ಇಷ್ಟೆಲ್ಲ ತಂದರು. ಪೂಜೆ ಮಾಡೋದಕ್ಕೆಲ್ಲ ಡೆಕೋರೇಷನ್ ಮಾಡಬೇಕು, ರೆಡಿ ಮಾಡಬೇಕು. ಇವಾಗ ಎಲ್ಲ ಐಟಮ್ಸನ್ನು ಹಿಂಗೆ ಇಟ್ಕೊಂಡಿದ್ದೀವಿ. ಇನ್ನು ಎಲ್ಲ ರೆಡಿ ಮಾಡಬೇಕು. ಜಗಲಿ ಮೇಲೇನೂ ಇನ್ನು ಪೂಜೆ ಆಗಿದೆ, ಇನ್ನೂ ಅರ್ಧ ಆಗಿದೆ. ಇನ್ನು ಹೂವು ಏರಿಸ್ಬೇಕು, ನೈವೇದ್ಯ ಮಾಡಬೇಕು. ಹಂಗಿಲ್ಲ ಮಲಿ ಮ್ಯಾಲ ತಕ್ಕೊಲ್ಲ ತಕ್ಕೋ ಮ್ಯಾಲ ತಕ್ಕೋ ಗಿಟ ಮ್ಯಾಲ ಅಷ್ಟೇ ಸ್ವಲ್ಪ ತಕ್ಕೋ. ಹಾಂ ಅಷ್ಟೇ ಹಾಂ ಅಟ್ ಮಾಡೋ ಮುಂದೆ ನಾನು ಫೋಟೋ ಹಿಂಗೆ ಸರ್ಸಿಟ್ರು. ಹಾಂ ಅಟ್ ಬರೋಕೆ ಇಟ್ಕೊಂಡು ನಿಮ್ಮ ಮಗಕ್ಕೆ ಏನಾದ್ರು ತಕ್ಕಿ ಮತ್ತೆ ಆಯ್ತಾ ಎಲ್ಲ ರೆಡಿ ಮಾಡೋದು. ಚಲೋ ಚೆಂಡು ಐತೇನ ಅದ ಶಾರ್ಟ. ಹಾಂ ಬಲ್ಬ್ ತೆಗ್ದು ಹಾಕ್ತಿರೋ ಒಳ್ಳೆ. ನೀ ಬಾರ ಆಯ್ತಾ ನಾನು ಮಾಡ್ಕೊಂಡಂತ ತುಂಬ್ಕೊಳಕ್ಕೆ ಬಾ ತುಂಬೈತೆ ಮತ್ತೆ ಈ ಕಡೆ ಹೊಳ್ಳಿಲ್ಲ. ಗಂಡು ಮುತ್ತೈದ ಕೂತಾರ ಅವ್ರಿಗೆ ನೇಮ್ ಕೊಟ್ಟು ಇಲ್ಲ ಹಿಡ್ದಿಲ್ಲ. ಏನು ಹೇಳಿಲ್ಲ ಮಲಯ ಮಲಯ ಮಾಡ ಚಾಕ್ಲೇಟ್ ಮಾಡ್ತಿದ್ದ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಮಾತು ಮನಗಳಿಂದ